ನಮಸ್ಕಾರ ಬಂಧುಗಳೇ. ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ವಿಶೇಷವಾಗಿ ವಿಧವೆ, ವಿಧುರ, ವಿಕಲಚೇತನರು ಹಾಗೂ ವಿಚ್ಛೇದಿತರಿಗಾಗಿ ಉಚಿತವಾಗಿ ನೂತನವಾಗಿ ಪ್ರಾರಂಭಗೊಂಡ ಸುರಕ್ಷಾ ವಧುವರ ಮಾಹಿತಿ ಕೇಂದ್ರವನ್ನು ಇಳಕಲ್ಲದ ಪರಮಪೂಜ್ಯ ಶ್ರೀ ಮಣಿಪ್ರ ಗುರುಮಹಾಂತ ಸ್ವಾಮಿಗಳವರು ಆಶೀರ್ವಚನ ನೀಡುವ ಮೂಲಕ ಬುಧವಾರರಂದು ಚಾಲನೆ ನೀಡಿದರು. ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇವತ್ತು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆ ನಮ್ಮ ನಗರದಲ್ಲಿ ಒಂದು ವೃದ್ಧಾಶ್ರಮವನ್ನು ನಡೆಸ್ತಾ ಇದೆ. ಅನಾಥಾಶ್ರಮವನ್ನು ಭಾಳ ವ್ಯವಸ್ಥಿತವಾಗಿ ಮತ್ತು ಭಕ್ತಿಯಿಂದ ಕರುಣೆಯಿಂದ ಅದನ್ನು ನಡೆಸ್ತಾರೆ. ಆ ವೃದ್ಧರದೆಲ್ಲ ಸೇರಿ ಹುಟ್ಟಹಬ್ಬ ಮಾಡ್ತಾರೆ. ಆ ವೃದ್ಧರನ್ನೆಲ್ಲ ಕರ್ಕೊಂಡು ಜಾತ್ರೆಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ತಂದೆ ತಾಯಿನ ಹೆಂಗೆ ಜೋಪಾನ ಮಾಡ್ತಾರೋ ಹಂಗೆ ಜೋಪಾನ ಮಾಡ್ತಾರೆ. ಯಾವತ್ತೂ ಹೊಸ ಬಟ್ಟೆ ಹಾಕ್ತಾರೆ ಮತ್ತು ಹಬ್ಬ ಹುಣ್ಣಿಮೆಯಲ್ಲಿ ಏನೇನು ಮನೆಯ ಪ್ರಸಾದ ಮಾಡಿದ್ರೆ ಎಲ್ಲ ಪ್ರಸಾದ ಮಾಡಿಸ್ತಾರೆ. ಹಬ್ಬ ಹುಣ್ಣಿಮೆಯಾಗಿ ಸಹಿತ ಅವರಿಗೆ ಮನೇನ ನೆನಪಾರ್ಯಾರ ವೃದ್ಧರೆಲ್ಲರೂ. ನಾವು ಇಲ್ಲೇ ಇರ್ತೇವಪ್ಪ, ನಮ್ಮ ಮನೆ ಬೇಡ ಅಂತಾರೆ. ಅಷ್ಟು ಭಕ್ತಿಯಿಂದ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಸಂಸ್ಥೆ ಸುರಕ್ಷಾ ಸೇವಾ ಸಂಸ್ಥೆ. ಮತ್ತು ಇದೇ ಹೆಸರಿನಿಂದ ಇನ್ನೊಂದು ಸಂಸ್ಥೆಯನ್ನು ಭಾಳ ವಿಭಿನ್ನವಾಗಿ ಮಾಡಿದ್ದಾರೆ. ಏನಂತಂದರೆ ಈಗ ಅತ್ಯಂತ ಕಷ್ಟದಲ್ಲಿರೋರು ಯಾರಂತಂದರೆ ವಿಕಲಚೇತನರು ಮತ್ತು ವಿಧವೆಯರು ಮತ್ತು ವಿಧುರರು ಮತ್ತು ವಿಚ್ಛೇದಿತರು. ಇವರು 4 ಜನರು ಬದುಕಿನಲ್ಲಿ ಭಾಳ ನೋವನ್ನು ಅನುಭವಿಸಿರ್ತಾರೆ. ಅದಕ್ಕಾಗಿ ಮತ್ತವರಿಗೆ ಮರುಜನ್ಮವನ್ನು ಕೊಡಲಿಕ್ಕೆ, ಮರು ಜೀವನವನ್ನು ಕೊಡಲಿಕ್ಕೆ ಇವರು ಅದರದೇ ಆದಂಥ ಒಂದು ವಧುವರರ ಕೇಂದ್ರ ಮಾಡಿದ್ದಾರೆ. ವಧುವರರ ಮಾಹಿತಿ ಕೇಂದ್ರ. ಕೇವಲ ವಧುವರ ಮಾಹಿತಿ ಕೇಂದ್ರ ಯಾರಿಗಂದರೆ ವಿಕಲಚೇತನರಿಗೆ, ವಿಚ್ಛೇದಿತರಿಗೆ, ವಿಧುರರಿಗೆ, ವಿಧವೆಯರಿಗೆ, ಈ 4 ವರ್ಗದ ಜನರಿಗೆ ಮಾತ್ರ ಈ ಮಾಹಿತಿ ಕೇಂದ್ರ ಮಾಡಿದ್ದಾರೆ. ಅಂದರೆ ಮತ್ತು ಹೊಸ ಜೀವನ ಕಟ್ಟಿಕೊಡೋಣ ಅಂತ ತಿಳ್ಕೊಂಡೆ. ಅದಕ್ಕಾಗಿ ಇದೊಂದು ಭಾಳ ವಿಶಿಷ್ಟವಾದಂಥ ಒಂದು ಸಂಸ್ಥೆ ಐತಿ. ಅದಕ್ಕೆ ನೀವೆಲ್ಲರೂ ವಿಕಲಚೇತನರು, ವಿಧವೆಯರು, ವಿಧುರರು, ವಿಚ್ಛೇದಿತರು ತಮ್ಮ ಹೆಸರುಗಳನ್ನು ಈ ಸಂಸ್ಥೆಯಲ್ಲಿ ನೋಂದಾಯಿಸ್ರಿ. ಮತ್ತು ಹೆಣ್ಣು ಗಂಡು ಕೂಡ ನೋಂದಾಯಿಸ್ತಾರೆ. ಮತ್ತು ಯಾರ್ಯಾರಿಗೆ ಹೆಂಗೆ ಹೊಂದಾಣಿಕೆ ಹಾಕೋದು ಹೊಂದಾಣಿಕೆ ಮಾಡ್ತಾರೆ. ಅದಕ್ಕೆ ಅವರವರ ಎಜುಕೇಷನ್ನು, ಅವರವರ ಏಜು ಹಿಂಗೆ ಮಾಡೋ ಪ್ರಕಾರ ಹೊಂದಿಸ್ತಾರೆ. ಅದಕ್ಕಾಗಿ ದಯವಿಟ್ಟು ಏನೈತಲ್ಲ ನೀವು ಎಲ್ಲ ವಿಧುರರು, ವಿಧವೆಯರು, ವಿಚ್ಛೇದಿತರು, ವಿಕಲಚೇತನರು ಎಲ್ಲ ಹೆಸರು ನೋಂದಾಯಿಸಬೇಕು ಅಂತ ತಿಳ್ಕೊಂಡೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಶರಣು.